ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಫಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಮಾರ್ಚ್ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ಸಂವತ್ಸರ, ಹೊಸ ವರ್ಷ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡಲಿ. ಸುಖ ದುಃಖಗಳನ್ನು ಸಮ ಪ್ರಮಾಣದಲ್ಲಿ ಎದುರಿಸುವಂತಹ ದೃಢತೆ ಎಲ್ಲರಿಗೂ ಕೂಡ ಬರಲಿ ಅಂತ ಹೇಳ್ತಾ, ಶ್ರೀ ಶಾರದಾ ಪರಮೇಶ್ವರಿಯ ಅನುಗ್ರಹ ಎಲ್ಲ ವೀಕ್ಷಕರಿಗೂ ಕೂಡ ಸಿಗಲಿ. ಈ ಹೊಸ ಸಂವತ್ಸರ ಶುಭ ಫಲಗಳನ್ನು ತರುವಂಥದ್ದಾಗಲಿ. ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಮಾರ್ಚ್ 1ನೇ ತಾರೀಕು ಶುಕ್ರ ತನ್ನ ಉಚ್ಚ ಕ್ಷೇತ್ರವಾದಂತಹ ಮೀನ ರಾಶಿಯನ್ನು ಪ್ರವೇಶ ಮಾಡಿದರೆ, ಮಾರ್ಚ್ 14ನೇ ತಾರೀಕು ಸೂರ್ಯನೂ ಕೂಡ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮಾರ್ಚ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರು, ಲಗ್ನಾಧಿಪತಿಯಾದಂತಹ ಬುಧ ಕುಂಭರಾಶಿಯಲ್ಲಿರ್ತಾನೆ, ರಾಹುವಿನ ಯುತಿಯಲ್ಲಿರ್ತಾನೆ, ಕುಜನು ಕೂಡ ಅವನ ಜೊತೆಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳ ಬಗ್ಗೆ ಗಮನ ಕೊಡಿ. ಆಹಾರ ಪದ್ಧತಿಗಳನ್ನು ಒಂದು ಸುಸೂತ್ರ ಮಾಡಿಕೊಳ್ಳುವಂಥದ್ದು, ಅಂದರೆ ಸ್ವಲ್ಪ ಸೌಮ್ಯವಾದ ಆಹಾರಗಳನ್ನು ಸೇವಿಸುವಂಥದ್ದು ಸೂಕ್ತ. ಹೆಚ್ಚಿನದಾಗಿ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕನ್ಯಾ ಲಗ್ನದವರಿಗೆ ಬರೋದಿಲ್ಲ. ದ್ವಿತೀಯ ಕುಟುಂಬ ವಾಕ್ಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಧನಾಗಮನಗಳಿಗೆ ಬಹಳ ಶುಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ಥರದ ಒಂದು ಕಾಂಬಿನೇಷನ್ ಬರೋದು ವರ್ಷಕ್ಕೊಮ್ಮೆ ಮಾತ್ರ. ಸೊ ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರು ಅದ್ಭುತವಾದ ಲಾಭಗಳನ್ನು ಮಾರ್ಚ್ 25ರ ತನಕ ಕಾಣಬಹುದು. ಯಾವುದಾದ್ರೂ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ. ಯಾವುದಾದ್ರೂ ಕೊಟ್ಟಿರುವಂತಹ ಹಣವನ್ನು ವಾಪಸ್ ಪಡಿಬೇಕು ಅಂತಿದ್ದರೂ ಕೂಡ ಇದು ಉತ್ತಮವಾದಂತಹ ಸಮಯ. ಒಟ್ಟಿನಲ್ಲಿ ಅನಿರೀಕ್ಷಿತ ಧನಾಗಮನಗಳಿಗೆ ಶುಭ ಸಮಯ. ಉದ್ಯೋಗದಲ್ಲೂ ಕೂಡ ಇದು ಅಭಿವೃದ್ಧಿಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 25ರ ತನಕ ಕನ್ಯಾ ರಾಶಿಯವರು ಫೈನಾನ್ಷಿಯಲ್ ವಿಚಾರದಲ್ಲಿ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಬೋದು. ಖಂಡಿತ ಅನುಕೂಲಗಳನ್ನು ಮಾಡುತ್ತೆ. ಅದೇ ರೀತಿಯಲ್ಲಿ ಕುಟುಂಬದಲ್ಲೂ ಕೂಡ ಸೌಖ್ಯ ಮತ್ತು ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ಉತ್ತಮವಾಗಿರುತ್ತೆ. ಸ್ವಲ್ಪ ಸೋದರ ಮತ್ತು ಸೋದರಿಯರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಶುಭ ಆಗುತ್ತೆ. ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಉಳಿದಂತೆ ಯಾವುದೇ ಸಮಸ್ಯೆಗಳಿಲ್ಲ. ಹಣಕಾಸಿನ ಅನುಕೂಲಗಳನ್ನು ಖಂಡಿತವಾಗಲೂ ನೋಡ್ತೀರ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಸ್ವಲ್ಪ ಆಲಸ್ಯವನ್ನು ಕಡಿಮೆ ಮಾಡಿದರೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು ಅಥವಾ ಯಾವುದಾದ್ರೂ ಹೊಸ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿಗೆ ಖಂಡಿತ ಉತ್ತಮವಾದಂತಹ ಸಮಯ. ಕನ್ಯಾ ರಾಶಿಯವರು ಈಗ ಆ ಪ್ರಯತ್ನಗಳನ್ನು ಮಾಡಿದರೆ ಮೇ ನಂತರದಲ್ಲಿ ಪ್ರಾರಂಭ ಆಗುವ ಗುರುಬಲ ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ಸಕ್ಸಸ್ಸನ್ನು ಕೊಡುತ್ತೆ. ಸೊ ಮುಂದಿನ ದಿನಗಳಲ್ಲಿ ಬರುವಂತಹ ಗುರುಬಲ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕೊಡುತ್ತೆ. ಡಿಸೆಂಬರ್ ನಂತರದಲ್ಲಿ ಪಂಚಮ ರಾಹು ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದರೆ ಪಂಚಮಾರಿಷ್ಟ ಅಂತ ಹೇಳಿದ್ದಾರೆ. ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಯಾವುದೇ ಪಾಪಗ್ರಹಗಳು ಕೂತ್ಕೋಬಾರ್ದು ಅಂತ. ಸೊ ಪೂರ್ವಪರ ಪುಣ್ಯ ಸ್ಥಾನದಕ್ಕೆ ರಾಹುವಿನ ಪ್ರವೇಶ ಆಗುತ್ತೆ ಈ ವರ್ಷದ ಡಿಸೆಂಬರ್ ನಂತರದಲ್ಲಿ. ಅಂದರೆ ಮೇ ತಿಂಗಳಿಂದ ಪ್ರಾರಂಭ ಆಗುವ ಗುರುಬಲ ಡಿಸೆಂಬರ್ ಒಳಗಡೆ ನಿಮ್ಮ ದೀರ್ಘಕಾಲದ ಪ್ಲ್ಯಾನಿಂಗ್ಗಳನ್ನು ಈಗಿಂದ ಮಾಡಿಕೊಳ್ಳೋದು ತುಂಬ ಉತ್ತಮ. ಕನ್ಯಾ ರಾಶಿಯವರು ಯಾವುದಾದ್ರೂ ಸ್ಥಿರವಾದ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ, ವಾಹನ, ಉದ್ಯೋಗದ ಪರಿವರ್ತನೆ, ಅಭಿವೃದ್ಧಿ, ಪ್ರಮೋಷನ್, ಎವ್ರಿಥಿಂಗ್ ಮೇಯಿಂದ ಡಿಸೆಂಬರ್ ಒಳಗಡೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಶುರು ಮಾಡುವಂತಹ ಸಮಯ ತುಂಬ ಸೂಕ್ತವಾಗಿರುತ್ತೆ. ಮಾರ್ಚ್ 25ರ ತನಕ ಕನ್ಯಾ ರಾಶಿಯವರಿಗೆ ಬಹಳ ಶುಭ ಸಮಯ ಆಗಿರುತ್ತೆ. ಪಂಚಮಾಧಿಪತಿಯಾದಂತಹ ಶನಿ ಸಪ್ತಮದಲ್ಲಿದ್ದಾನೆ, ಶನಿಯ ಯುತಿಯಲ್ಲಿ ಬರ್ತಾನೆ. ಅಂದರೆ ಆಲ್ಮೋಸ್ಟ್
ಮಾರ್ಚ್ 1ನೇ ತಾರೀಕಿನಿಂದ ಭಾಗ್ಯಾಧಿಪತಿ ಶುಕ್ರ ಅಂದರೆ 9ನೇ ಮನೆಯ ಅಧಿಪತಿ ಶುಕ್ರ, 5ನೇ ಮನೆಯ ಅಧಿಪತಿ ಶನಿ, 2 ಕೋಣಾಧಿಪತಿಗಳು ಸಪ್ತಮ ಕೇಂದ್ರದಲ್ಲಿ ಸೇರ್ತಾರೆ. ಅವರು ನೇರವಾಗಿ ಲಗ್ನ ಮತ್ತು ರಾಶಿಯನ್ನು ವೀಕ್ಷಣೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ, ಕನ್ಯಾ ರಾಶಿಯವರಿಗೆ ಇದು ತುಂಬ ಶುಭ ಸಮಯ. ಯಾಕೆಂದರೆ ಅಕ್ಟೋಬರ್ ಒಳಗಡೆ ಅವರಿಗೆ ಒಂದು ಮೇಯಿಂದ ಗುರುಬಲ ಪ್ರಾರಂಭ ಆಗುತ್ತೆ. ಗುರು ವಿವಾಹ, ಸಂತಾನ ಇದನ್ನೆಲ್ಲ ಕೊಡುವಂತಹ ಒಂದು ಪ್ರಬಲವಾದ ಸ್ಥಾನಕ್ಕೆ ಬರ್ತಾನೆ. ಕನ್ಯಾ ರಾಶಿಯವರಿಗೆ ಖಂಡಿತ ಈ ವಿಚಾರಗಳು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಯಾವುದೇ ಶತ್ರು ಬಾಧೆಗಳಿರೋದಿಲ್ಲ. ಕುಜ ಮತ್ತು ರಾಹು ಸೇರುವಂಥದ್ದು ಸ್ವಲ್ಪ ಕೋಪ ಮತ್ತು ಉದ್ವೇಗಗಳನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣ್ತೀರಾ ಕನ್ಯಾ ರಾಶಿಯವರು. ಸಪ್ತಮ ಮಾಂಗಲ್ಯ ಸ್ಥಾನದಲ್ಲಿ ರವಿ, ಶನಿ ಮತ್ತು ಶುಕ್ರನ ಸಂಚಾರ ಆಗುವಂಥದ್ದು ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಇದನ್ನೆಲ್ಲ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅನುಕೂಲಕ್ಕೆ ಬರುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ವಿವಾಹದ ಅಂಚಿನಲ್ಲಿರುವಂಥವರು ಕೂಡ ಈ ಒಂದು ಮೇ ನಂತರ ಪ್ರಾರಂಭ ಆಗುವಂತಹ ಗುರುಬಲ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕನ್ಯಾ ರಾಶಿಯವರು ಸ್ವಲ್ಪ ವೆಯ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ತುಂಬ ಉತ್ತಮ ಸ್ಥಿತಿಗಳನ್ನು ಕಾಣ್ತೀರ. ಇದರ ಅವಶ್ಯಕತೆಗಳು ತುಂಬ ಇದೆ. ಕನ್ಯಾ ರಾಶಿಯವರಿಗೆ ಈಗ ತುಂಬ ಉತ್ತಮ ಹಾಗೂ ಪ್ರಬಲವಾದಂತಹ ಸಮಯ ಇದು. ಡಿಸೆಂಬರ್ ನಂತರದಲ್ಲಿ ಪಂಚಮದಕ್ಕೆ ರಾಹು ಬರ್ತಾನೆ. ಇನ್ನು 1.5 ವರ್ಷದ ನಂತರ ಶನಿ ಕೂಡ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಅಂದರೆ ಕನ್ಯಾ ರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ, ಪಂಚಮಕ್ಕೆ ರಾಹು ಬರ್ತಾನೆ. ಈ 2 ಗ್ರಹಗಳ ಪರಿವರ್ತನೆಯ ನಡುವಿನ ಸಮಯ ಏನಿದೆ ಮೇ ನಂತರದಲ್ಲಿ ತುಂಬ ಅದ್ಭುತವಾಗಿದೆ. ಸೊ ಇದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಏಕೆಂದರೆ ಒಳ್ಳೆ ಸಮಯಗಳನ್ನು ಹಾಳು ಮಾಡಿಕೊಂಡ್ರೆ ಮತ್ತೆ ಅದು ಸಿಗೋದು ತುಂಬ ಕಷ್ಟ. ಸೊ ಕನ್ಯಾ ರಾಶಿಯವರಿಗೆ ತುಂಬ ಬೆಟರ್ ಟೈಮ್. ಈಗ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಾ, ಅಷ್ಟಮ ಶನಿ ಬರೋದಕ್ಕೆ ಆಲ್ಮೋಸ್ಟ್ ಇನ್ನೂ 1.5 ವರ್ಷ ಇದೆ. ಈ ಸಮಯಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಗ್ರಹಗತಿಗಳು ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಯಾವುದೇ ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿದ್ದರೆ ಸಕ್ಸಸ್ ಆಗುತ್ತೆ. ಸ್ವಲ್ಪ ವಿಳಂಬ ಅಂತ ಅನಿಸಿದ್ರು ಕೂಡ ಮೇ ನಂತರ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಖಂಡಿತ ಮುಂದುವರಿಸ್ಕೊಳ್ಳಿ. ಭಾಗ್ಯಾಧಿಪತಿಯಾದಂತಹ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ, ಹಣಕಾಸು ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿಯೂ ಕೂಡ ಅನಿರೀಕ್ಷಿತ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಮೇ ನಂತರ ಪ್ರಯತ್ನ ಮಾಡಿ. ಅಲ್ಲಿಯ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಈಗ ಮಾಡ್ತಾ ಇರುವಂತಹ ಕ್ಷೇತ್ರದಲ್ಲೇ ಪ್ರಮೋಷನ್ಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಟ್ಟಿನಲ್ಲಿ ಇನ್ನೊಂದು 2 ವರ್ಷಗಳ ಕಾಲ ಕನ್ಯಾ ರಾಶಿಯವರಿಗೆ ಉದ್ಯೋಗ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಬಂದರೂ ಆಲ್ಟರ್ನೇಟಿವ್ ಖಂಡಿತ ಸಿಗುತ್ತೆ. ಪ್ರಯತ್ನ ಮಾಡಿ. ಏಕಾದಶ ಲಾಭಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಧನಕಾರಕ ಶುಕ್ರ ಲಗ್ನ ರಾಶಿಯನ್ನು ನೋಡ್ತಾನೆ. ಹೊಸ ಸಂವತ್ಸರದ ಪ್ರಾರಂಭ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಅಭಿವೃದ್ಧಿಗಳನ್ನು ಒಂದು ಉತ್ತಮ ಮಟ್ಟದಲ್ಲಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಮತ್ತೊಮ್ಮೆ ಯುಗಾದಿಯ ಒಂದು ಶುಭ ಫಲಗಳನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.